ಪಶ್ಚಿಮ ಬಂಗಾಳದಲ್ಲೂ ಜೋರಾಯಿತು ನೀಟ್ ಕಿಚ್ಚು. ಕೋಲ್ಕತ್ತಾದಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ. ಸಾವಿರಾರು ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳ್ತಾ ಇದೆ. ದೆಹಲಿಯಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಆರಂಭದಲ್ಲಿ ಕೇವಲ ಜರಳೆ ಪಕ್ಷ ಅಂಥೇಳಿ ಗೇಲಿಯನ್ನ ಮಾಡ್ತಾ ಇದ್ರು. ಎಂಥ ಪಕ್ಷ, ಎಂಥ ಹೆಸರು, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಏನು ರಾಜಕೀಯ ಪಕ್ಷಗಳನ್ನು ಮೀರಿಸಿ ಬರುತ್ತಾ, ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನ ಬದಿಗಿಟ್ಟು ಎತ್ತರವಾಗಿ ಬೆಳೀತಾ ಇದೆ. ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಹೇಳಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲೂ ಸಹ ಜೋರಾಗಿದೆ ನೀಟ್ ಕಿಚ್ಚು. ವಿದ್ಯಾರ್ಥಿಗಳು ಒಂದಾದ್ರೆ, ಯೂತ್ಸ್ ಒಂದಾದ್ರೆ ಏನು ಬೇಕಾದರೂ ಮಾಡಬಲ್ಲರು ಎಂಬುದಕ್ಕೆ ಇದೇ ಉದಾಹರಣೆಯಾಗಿ ನಿಮ್ಮ ಮುಂದೆ ಕಂಡು ಬರ್ತಾ ಇದೆ. ಒಂದು ಸರಿ ಮಾಡಿದ್ರೆ ಸಹಿಸ್ಕೋತೀವಿ, ಎರಡನೇ ಬಾರಿನೂ ಸಹಿಸ್ಕೋತೀವಿ. ಆದರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ತರುವಂಥ ಸಂದರ್ಭ ಬಂದಾಗ ನಾವು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳನ್ನು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನ್ಯಾಯ ಬೇಕು, ನಮಗೆ ಅನ್ಯಾಯ ಆಗಿದೆ, ಕೇಂದ್ರ ಸರ್ಕಾರ ನಮ್ಮನ್ನು ಕ್ಯಾರೆ ಅಂತ ಇಲ್ಲ, ರಾಜೀನಾಮೆಯನ್ನು ಕೊಡಬೇಕು, ಮೃತ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿದ್ದಾರೆ. ನೂರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳ್ತಾ ಇದೆ.